ಹಾಯ್ ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣ ಇರುವ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಹಿಳಾ ಕೈದಿಗಳು ಎಷ್ಟಿದ್ದಾರೆ? ಪುರುಷರ ಸೆಲ್ಗಿಂತ ಎಷ್ಟು ದೂರದಲ್ಲಿ ಮಹಿಳಾ ಕೈದಿಗಳಿರ್ತಾರೆ? ಇದೇ ಜೈಲಿನೊಳಗೆ ವಾರ್ಡನ್ಗಳು ಮಾಂಸ ದಂಧೆ ನಡೆಸಿದ್ರಾ? ಪುರುಷರಿಂದ ಹೇಗೆ ಅಂತರ ಕಾಪಾಡ್ತಾರೆ? ಜೈಲಿನಲ್ಲಿ ಪ್ರಜ್ವಲ್ಗೆ ಏನೆಲ್ಲ ಸಿಗುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮಹಿಳಾ ಕೈದಿಗಳು ಎಷ್ಟಿದ್ದಾರೆ? ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಾನೆ. ಜೀವಾವಧಿ ಶಿಕ್ಷೆಯಾಗಿದೆ. ಈ ಜೈಲಿನಲ್ಲಿ ಒಟ್ಟು 5,000 ಕೈದಿಗಳಿದ್ದು ಅವರಲ್ಲಿ 200 ಮಂದಿ ಮಹಿಳಾ ಕೈದಿಗಳಿದ್ದಾರೆ. ಹೌದು, ಈ ಜೈಲನ್ನ 2000ನೇ ಇಸವಿಯಲ್ಲಿ ನಿರ್ಮಿಸಲಾಯಿತು. ಈ ಜೈಲು ಕಟ್ಟುವಾಗ ಪುರುಷ ಕೈದಿಗಳಿಗೆ ಹೇಗ್ ಬೇಕೋ ಹಾಗೆ ನಿರ್ಮಿಸಲಾಗಿತ್ತು. ಮಹಿಳಾ ಕೈದಿಗಳ ಅಗತ್ಯತೆಗಳನ್ನ ಗಮನಕ್ಕೆ ತಗೊಂಡಿರ್ಲಿಲ್ಲ. ಆದ್ರೆ ಕಾಲ ಕಳೆದಂತೆ ಮಹಿಳಾ ಕೈದಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಯ್ತು. ಇದರಿಂದಾಗಿ ಮಹಿಳಾ ಕೈದಿಗಳನ್ನು ಕೂಡ ಅನಿವಾರ್ಯವಾಗಿ ಇದೇ ಜೈಲಿಗೆ ಕಳುಹಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಲವು ಸೆಲೆಬ್ರಿಟಿ ಮಹಿಳೆಯರು ಶಿಕ್ಷೆ ಅನುಭವಿಸಿದ್ದಾರೆ. ಪವಿತ್ರ ಗೌಡ, ಶಶಿಕಲಾ, ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ, ಸೈನೈಡ್ ಮಲ್ಲಿಕಾ, ರಾಗಿಣಿ ದ್ವಿವೇದಿಯಂತ ಮಹಿಳೆಯರು ಇದೇ ಜೈಲಿನಲ್ಲಿ ಎಷ್ಟೋ ದಿನಗಳನ್ನ ಕಳೆದಿದ್ದಾರೆ. ಮಹಿಳಾ ಕೈದಿಗಳಿಗೆ ಸಪರೇಟ್ ಬ್ಯಾರಕ್. ಪರಪ್ಪನ ಅಗ್ರಹಾರ ಜೈಲು ಬರೋಬ್ಬರಿ 40 ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಇಲ್ಲಿ 17 ಬ್ಯಾರಕ್ಗಳಿದ್ದು ಅವುಗಳಲ್ಲಿ ಕೆಲವು ಮಹಿಳಾ ಕೈದಿಗಳಿಗೆ ಮೀಸಲಿವೆ. ಒಂದೇ ಜೈಲಿನಲ್ಲಿ ಪುರುಷರು ಮತ್ತು ಮಹಿಳಾ ಕೈದಿಗಳಿದ್ದರೂ ಅಂತರ ಕಾಯ್ದುಕೊಳ್ಳಲಾಗುತ್ತೆ. ಇನ್ನು ಪುರುಷ ಕೈದಿಗಳು ಊಟಕ್ಕೆ, ಸ್ನಾನಕ್ಕೆ ಹೋಗುವಾಗೆಲ್ಲ ಹೊರಗೆ ಓಡಾಡಿಕೊಂಡಿರಲು ಅವಕಾಶವಿದೆ. ಆದ್ರೆ ಮಹಿಳಾ ಕೈದಿಗಳನ್ನು ಬ್ಯಾರಕ್ನಿಂದ ಹೊರಗೆ ಬಿಡೋದಿಲ್ಲ. ಅವರನ್ನ ನೋಡಿಕೊಳ್ಳಲು ಮಹಿಳಾ ವಾರ್ಡನ್ಗಳು ಇರ್ತಾರೆ. ಪುರುಷ ಕೈದಿಗಳ ಮುಖ ನೋಡೋಕೆ, ಮಾತನಾಡೋಕೆ ಅವಕಾಶವಿರೋದಿಲ್ಲ. ಪುರುಷ ಕೈದಿಗಳೇ ಅಡುಗೆ ಮಾಡ್ತಾರೆ. ಜೊತೆಗೆ ಜೈಲಿನ ಅಂಗಳದಲ್ಲಿ ನಿಂತು ಕೈದಿಗಳಿಗೆ ಊಟ ಬಡಿಸಲಾಗುತ್ತೆ. ಎಲ್ಲಾ ಕೈದಿಗಳು ಹೋಗಿ ಲೈನಿನಲ್ಲಿ ನಿಂತು ಊಟ ತಗೋತಾರೆ. ಆದ್ರೆ ಮಹಿಳಾ ಕೈದಿಗಳು ಆ ಜಾಗಕ್ಕೆ ಬಂದು ಊಟ ತಗೊಳ್ಳೋ ಹಾಗಿಲ್ಲ. ಬದಲಾಗಿ ಪುರುಷ ಕೈದಿಗಳು ಮಹಿಳಾ ಕೈದಿಗಳ ಬ್ಯಾರಕ್ ಇರೋ ಜಾಗಕ್ಕೆ ಊಟ ತಗೊಂಡು ಹೋಗ್ತಾರೆ. ಆಗ ಮಹಿಳಾ ಕೈದಿಗಳು ಬ್ಯಾರಕ್ನಿಂದ ಹೊರಬಂದು ಊಟ ಹಾಕಿಸ್ಕೊಂಡು ವಾಪಸ್ ಒಳಗೆ ಹೋಗ್ಬೇಕು. ತಲೆ ಎತ್ತಿ ನೋಡಿದ್ರು ವಾರ್ಡನ್ಗಳು ಬಾಯಿಗೆ ಬಂದಂತೆ ಬೈತಾರೆ ಅಂತ ಜೈಲಿನಲ್ಲಿದ್ದು ಬಂದ ಮಹಿಳಾ ಕೈದಿಗಳು ಹೇಳ್ಕೊಂಡಿದ್ದಾರೆ. ಜೈಲಿನಲ್ಲಿ ನಡೆದಿದ್ದ ಮಾಂಸದಂಧೆ. 2014ರಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಕೈದಿಗಳು ಬರೆದಿದ್ದು ಎನ್ನಲಾದ 2 ಪತ್ರಗಳು ಹೈಕೋರ್ಟ್ ತಲುಪಿದ್ವು. ಇದರಲ್ಲಿ ಮಹಿಳಾ ಕೈದಿಗಳು ಜೈಲಿನಲ್ಲಿ ತಮಗಾಗ್ತಿರೋ ದೌರ್ಜನ್ಯದ ಬಗ್ಗೆ ಹೇಳ್ಕೊಂಡಿದ್ರು. ಬದುಕೋದು ಕಷ್ಟ ಆಗ್ತಿದೆ, ಪುರುಷ ಕೈದಿಗಳ ಜೊತೆ ಹೋಗುವಂತೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ವಾರ್ಡನ್ಗಳು ಒತ್ತಾಯಿಸ್ತಾರೆ. ಅದಕ್ಕೆ ಬದಲಾಗಿ ಪುರುಷ ಕೈದಿಗಳಿಂದ ವಾರ್ಡನ್ಗಳು 300ರಿಂದ 500 ರೂಪಾಯಿ ಲಂಚ ಪಡಿತಾರೆ ಅಂತ ಗಂಭೀರ ಆರೋಪ ಮಾಡಿದ್ರು. ಜೊತೆಗೆ ಒಂದಷ್ಟು ವಾರ್ಡನ್ಗಳ ಹೆಸರು ಕೂಡ ಉಲ್ಲೇಖಿಸಲಾಗಿತ್ತು. ಆದ್ರೆ ನಂತರದಲ್ಲಿ ಆಗ ವಿಧಾನ ಪರಿಷತ್ ಸದಸ್ಯೆಯಾಗಿದ್ದ ತಾರಾ ಅನುರಾಧ, ಸಚಿವೆ ಆಗಿದ್ದ ಉಮಾಶ್ರೀ ಜೈಲಿಗೆ ಹೋಗಿ ವಿಚಾರಿಸಿದ್ರು, ವ್ಯವಸ್ಥೆ ಪರಿಶೀಲಿಸಿದ್ರು. ಆದ್ರೆ ಆಗ ಮಹಿಳಾ ಕೈದಿಗಳು ನಾವು ಪತ್ರ ಬರೆದೇ ಇಲ್ಲ ಅಂತ ಹೇಳಿದ್ರು. ಇದರಿಂದಾಗಿ ಎಲ್ಲವೂ ಅಲ್ಲಿಂದಲ್ಲಿಗೆ ತಣ್ಣಗಾಯ್ತು. ಜೈಲಿನಲ್ಲಿ ಎಣ್ಣೆ, ಸಿಗರೇಟು ಸಿಗುತ್ತಾ? ಪ್ರಜ್ವಲ್ ರೇವಣ್ಣ ಇರುವ ಪರಪ್ಪನ ಅಗ್ರಹಾರ ಮಾತ್ರವಲ್ಲ, ಯಾವುದೇ ಜೈಲಿನಲ್ಲಿ ಮದ್ಯ ಸೇವನೆಗೆ ಅವಕಾಶವಿಲ್ಲ. ಮದ್ಯ ಅಂತಲ್ಲ, ನಶೆ ಏರಿಸೋ ಯಾವುದೇ ಪದಾರ್ಥಕ್ಕೂ ಒಳಗೆ ಅವಕಾಶ ಇರೋದಿಲ್ಲ. ಆದ್ರೆ ಜೈಲಿನಲ್ಲಿ ಸ್ಮೋಕ್ ಮಾಡಲು ಅವಕಾಶವಿದೆ. ಹೀಗಾಗಿ ಕೈದಿಗಳ ಭೇಟಿಗೆ ಹೋಗೋರು ಸಿಗರೇಟ್, ಬೀಡಿಯನ್ನ ತಗೊಂಡು ಹೋಗ್ಬೋದು. ಅದಕ್ಕೂ ಲೆಕ್ಕವಿರುತ್ತೆ. ಉದಾಹರಣೆಗೆ ಒಂದು ಸಲಕ್ಕೆ 3 ಪ್ಯಾಕ್ ಸಿಗರೇಟ್ ಅಥವಾ 3 ಪ್ಯಾಕೆಟ್ ಬೀಡಿಯನ್ನ ತಗೊಂಡು ಹೋಗ್ಬೋದು. ಇನ್ನು ಪಾನ್ ಮಸಾಲಾಗೆ ಜೈಲಲ್ಲಿ ಅವಕಾಶವಿಲ್ಲ. ಕೈದಿಗಳು ಅದನ್ನ ತಿಂದು ಅಲ್ಲಲ್ಲಿ ಉಗಿದು ಗೋಡೆಗಳನ್ನೆಲ್ಲ ಕಣಕಣದಲ್ಲೂ ಕೇಸರಿ ಮಾಡಿಬಿಡ್ತಾರೆ ಅಂತ ಪಾನ್ ಮಸಾಲಾನ ಒಳಗೆ ಬಿಡೋದಿಲ್ಲ. ದುಡ್ಡಿದ್ರೆ ಜೈಲಿನಲ್ಲಿ ಲೈಫು ಬಿಂದಾಸ್. ಪರಪ್ಪನ ಅಗ್ರಹಾರದಲ್ಲಿ ದುಡ್ಡಿರುವ ಕೈದಿಗಳು ತಮಗೆ ಏನ್ ಬೇಕೋ ಎಲ್ಲಾ ಸೌಲಭ್ಯ ಪಡ್ಕೊಳ್ತಾರೆ. ಇದು ತುಂಬಾ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಅಂತ ಅಧಿಕಾರಿಗಳೇ ಹೇಳ್ಕೊಂಡಿದ್ದಾರೆ. ಕೈದಿಗಳು ಕೆಲ ಭ್ರಷ್ಟ ಅಧಿಕಾರಿಗಳ ಜೊತೆ ಸೆಟ್ಟಿಂಗ್ ಮಾಡಿಕೊಂಡು ತಮಗೆ ಬೇಕಾಗಿದ್ದನ್ನೆಲ್ಲ ತರಿಸಿಕೊಳ್ತಾರೆ. ಆರಾಮಾಗಿ ಜೀವನ ನಡೆಸ್ತಾರೆ.
ಆದರೆ ಆಗಾಗ್ಗೆ ಚೆಕಿಂಗ್ ರೇಡ್ ಕೂಡ ನಡೀತಾ ಇರುತ್ತೆ. ಆದರೆ ಕೈದಿಗಳಿಗೆ ಇದರ ಬಗ್ಗೆ ಮೊದಲೇ ಮೆಸೇಜ್ ಹೋಗುತ್ತೆ. ಹೀಗಾಗಿ ಕೈದಿಗಳು ಎಲ್ಲ ಸರಕುಗಳನ್ನು ಮರದ ತುದಿಯಲ್ಲಿ ಕಟ್ಟೋದು, ಟಾಯ್ಲೆಟ್ ಫ್ಲಶ್ನಲ್ಲಿ ಕದ್ದಿಡೋದು ಮಾಡ್ತಾರೆ. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲು ವಿಶಾಲವಾಗಿದ್ದು ಮಣ್ಣಿನಲ್ಲೂ ಹೂತಿಡ್ತಾರೆ. ಹೀಗಾಗಿ ರೇಡ್ ವೇಳೆ ಏನು ಪತ್ತೆ ಆಗೋದಿಲ್ಲ. ಜನ್ಮದಿನದಂದೇ ಪ್ರಜ್ವಲ್ ಕೂಲಿ ಆರಂಭ. ಕೈದಿಗಳು ಯಾರೇ ಆಗಿರ್ಲಿ ಜೈಲಿನಲ್ಲಿ ಸುಮ್ಮನೆ ಕೂರುವಂತಿಲ್ಲ. ಅದರಲ್ಲೂ ಪ್ರಜ್ವಲ್ಗೆ ಕಠಿಣ ಶಿಕ್ಷೆ ಆಗಿರೋದ್ರಿಂದ ವಾರದಲ್ಲಿ 6 ದಿನ ದಿನಕ್ಕೆ 8 ಗಂಟೆ ಕೆಲಸ ಮಾಡಲೇಬೇಕು. ವಾರಕ್ಕೊಂದೇ ದಿನ ರಜೆ ಇರುತ್ತೆ. ಆಗಸ್ಟ್ 5ರಂದು ಪ್ರಜ್ವಲ್ ಜನ್ಮದಿನ. ಅದೇ ದಿನ ಜೈಲಿನಲ್ಲಿ ಕೂಲಿ ಕೆಲಸ ಮಾಡೋಕೆ ಶುರು ಮಾಡಿದ್ದಾನೆ. ಈ ಹಿಂದೆ ಸಂಸದನಾಗಿದ್ದಾಗ ಕೆಲಸ ಮಾಡದೆ ತಿಂಗಳಿಗೆ 1,24,000 ರೂಪಾಯಿ ಸಂಬಳ ತಗೊಳ್ತಿದ್ದ ಪ್ರಜ್ವಲ್ಗೆ ಇಲ್ಲಿ 540 ರೂಪಾಯಿ ದಿನಗೂಲಿ ಸಿಗಲಿದೆ. ಬೇಕರಿ, ಹೈನುಗಾರಿಕೆ, ತರಕಾರಿ ಬೆಳೆಯೋದು, ಗಾರ್ಡನ್, ಮರಗೆಲಸ, ಕರಕುಶಲ ವಸ್ತುಗಳ ಕೆತ್ತನೆ ಕೆಲಸಗಳನ್ನು ಜೈಲಿನ ಕೈದಿಗಳಿಗೆ ನಿಗದಿ ಮಾಡಲಾಗಿದೆ. ಈ ಪೈಕಿ ಒಂದನ್ನು ಪ್ರಜ್ವಲ್ ಮಾಡಬೇಕಿದೆ. ವಾರಕ್ಕೆ ಒಮ್ಮೆ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ. ಆದರೆ ಮೊದಲಿನಿಂದಲೂ ಬೀದಿ ಹೋರಿ ರೀತಿ ತಿನ್ಕೊಂಡು ಶೋಕಿ ಮಾಡ್ಕೊಂಡಿದ್ದ ಪ್ರಜ್ವಲ್ಗೆ ಯಾವ ಕೆಲಸ ಬರುತ್ತೆ ಅಂತ ಕಾದು ನೋಡಬೇಕಿದೆ. ಫ್ರೆಂಡ್ಸ್, ಇದು ಪ್ರಜ್ವಲ್ ಇರೋ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಮಹಿಳಾ ಕೈದಿಗಳ ಬಗ್ಗೆ. ಜೈಲಿನಲ್ಲಿ ಪ್ರಜ್ವಲ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.